ಫುಟ್ಪಾತ್ನಲ್ಲಿ ಸುಮಾರು 70 ವರ್ಷದಿಂದ ಕೆಲಸ ಮಾಡ್ತಿರುವಂತಹ ಒಬ್ಬರು ಮಹಿಳೆ ಇದ್ದಾರೆ. ಅವ್ರಿಗೆ ಯಾವ ರೀತಿ ಕಷ್ಟ ಆಗ್ತಿದೆ ಫುಟ್ಪಾತ್ ತೆರವಿನಿಂದ ಅವ್ರು ಹೇಳ್ತಾ ಹೋಗ್ತಾರೆ, ಕೇಳೋಣ. ಮ್ಯಾಮ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ವಂಜಾ ಅಂತ. ಇಲ್ಲೇ ವ್ಯಾಪಾರ ಮಾಡ್ತೀವಿ. ಸುಮಾರು ನಮ್ಮ ಅಜ್ಜಿ ತಾತನ ಕಾಲದಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಬೆಂಗಳೂರಲ್ಲಿ ಆಲ್ರೆಡಿ ಎಲ್ಲ ಕಡೆ ಫುಟ್ಪಾತ್ ಅವ್ರನ್ನ ಎತ್ತಿಸ್ತಾ ಇದ್ದಾರಲ್ಲ, ಅದನ್ನೇ ಜೀವನ ಕಟ್ಕೊಂಡು ಮನೆ ಬಾಡಿಗೆ, ಮಕ್ಳಿಗೆ ಫೀಸು ಮತ್ತು ಬೇಕಾದಷ್ಟು ಖರ್ಚಿರುತ್ತಲ್ಲಮ್ಮ. ನಾವು ಬಡವರು, ಮಿಡ್ಲ್ ಕ್ಲಾಸ್ ಜನದವರು ಏನೋ ಬಡ್ಡಿಗೆ ತೊಗೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಏಕಾಏಕಿ ಬಂದು ಎತ್ತಿ ಅಂದರೆ ಇವಾಗ ಬೈರೇಗೌಡರು ಏನು ಹೇಳಿದ್ರು ಅಂದರೆ ಬರೀ 20% ಮಾತ್ರ ಕಾರ್ಯಾಚರಣೆ ಮಾಡ್ತೀನಿ ಅಂದರು. ಬೆಂಗಳೂರು ಪೂರ್ತಿ ಮಾಡ್ತಾ ಇದ್ದಾರೆ. ಅದನ್ನು ಅವ್ರು ಗಮನಿಸಬೇಕು. ಮತ್ತು ಬೀದಿ ವ್ಯಾಪಾರದ ಆ್ಯಕ್ಟಲ್ಲಿ, ಕಾನೂನು ಎರಡೂ ಇದೆ. ಅದನ್ನು ಕೂಡ BBMP ಅವ್ರನ್ನೂ ಪಾಲನೆ ಮಾಡಬೇಕು. ನಾವು ಕೂಡ ಕಾನೂನಿಗೆ ತಲೆ ಬಾಗಿಸಿ ಪಬ್ಲಿಕ್ಗಾಗಲಿ ಟ್ರಾಫಿಕ್ಗಾಗಲಿ ತೊಂದರೆ ಕೊಡ್ದಿರ ನಾವು ಕುತ್ಕೋಬೇಕು, ನಾವು ಕೂಡ ಸಹಕರಿಸ್ಬೇಕು. ಅವ್ರು ಅದನ್ನು ಗಮನಿಸ್ಕೋಬೇಕು ಮೇಡಮ್. ಇವಾಗ ಎಷ್ಟು ಕಡೆ ಎತ್ತಿಸಿದ್ದಾರೆ, ಎಲ್ಲರೂ ಅಳ್ತಾ ಇದ್ದಾರೆ. ನಮಗೆ ಬೇಜಾರಾಗುತ್ತೆ ನೋಡೋದಕ್ಕೆ. ನಾವು ಡೈಲಿ ಫೇಸ್ಬುಕ್ಕು TV ನೋಡಿ ನಮಗೆ ಬೇಜಾರಾಗುತ್ತೆ. ನಾವು ಕೂಡ 2011ರಲ್ಲಿ ಕಾನೂನೇ ಬಂದಿರಲಿಲ್ಲ, ಆವಾಗ ಪೂರ್ತಿ ಗಾಂಧಿ ಬಜಾರ್ ಎತ್ತಿಸಿದ್ರು. ಇದೇ ಮೀಡಿಯಾದವರು ನಮಗೆ ಸಪೋರ್ಟ್ ಮಾಡಿದ್ದೀರಾ. ಅವತ್ತಿನ ದಿನ ಬಂದು ಹಗಲು ರಾತ್ರಿ ಅಂದಿರ ನಮ್ಮ ಜೊತೇಲಿದ್ದು ನಮಗೆ ಸಪೋರ್ಟ್ ಕೊಟ್ಟಿದ್ದೀರಾ. ಇವತ್ತು ಕೂಡ ಎಲ್ಲ ಕಡೆ ಅದೇ ರೀತಿ ಆಗ್ತಾ ಇದೆ. ಎರಡನೇ ಸಲ ನನಗೆ ಗೊತ್ತಿರೋ ಹಾಗೆ ಲಾಸ್ಟ್ ಇಯರು ಕೂಡ ಇದೇ ರೀತಿ ಮಾರ್ಷಲ್ಸ್ಗಳೆಲ್ಲ ಬಂದುಬಿಟ್ಟು ತೆರವು ಕಾರ್ಯಾಚರಣೆ ಆಗಿತ್ತು. ಇವಾಗ ಮತ್ತೆ ಆಗ್ತಾ ಇದೆ. ಇದು ಪದೇ ಈ ಥರ ಮಾಡೋದ್ರಿಂದ ಜನಗಳ ಜೀವನದ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಮೇಡಮ್? ಆಗುತ್ತೆ ಮೇಡಮ್. ಅದನ್ನೇ ನಂಬ್ಕೊಂಡು ಬದುಕು ಕಟ್ಕೊಂಡಿದ್ದಾರೆ. ಈ ಲಾಕ್ಡೌನಲ್ಲೆಲ್ಲ ಸುಮಾರು ಜನ ಹೊಟ್ಟೆಗೆ ಊಟ ಇಲ್ದಿರ ಕೆಲಸನ ಬಿಟ್ಬಿಟ್ಟು, ಕೆಲಸಗಳೇ ಇರ್ತಾ ಇರಲಿಲ್ವಲ್ಲ, ಲಾಕ್ಡೌನಲ್ಲಿ ಮನೇಲೇ ಇರ್ತಾಯಿದ್ರು ಯಾವಾಗ್ಲೂ. ಆ ಟೈಮಲ್ಲಿ ಬೀದಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸೋರಿದ್ದಾರೆ. ಆಟೋ ಡ್ರೈವರ್ ಇರ್ಬೋದು, ಕ್ಯಾಬ್ ಚಾಲಕರು ಇರ್ಬೋದು. ಆ ಟೈಮಲ್ಲೆಲ್ಲ ಬೀದಿ ವ್ಯಾಪಾರ ಮಾಡೋಕ್ಕೆ ಬಂದರು. ಸೊಪ್ಪು, ತರಕಾರಿ, ಹೂವು. ಇವಾಗ ಅವರೆಲ್ಲ ಕಂಟಿನ್ಯೂ ಆಗಿದ್ದಾರೆ. ಮತ್ತು ಅವ್ರ ಜೀವನ ಏನು? ಈಗ ನೀವು ಅಂಗಡಿ ತೆರವುಗೊಳಿಸ್ಬಿಟ್ರೆ ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಡಿ, ಪರಿಹಾರ ವ್ಯವಸ್ಥೆ ಯಾವುದಾದ್ರೂ ಮಾಡಿಕೊಡಿ. ಯಾವುದೂ ಮಾಡಿದಿರ ಏಕಾಏಕಿ ಬಂದು ಎಲ್ಲ ಕಡೆ ಬೆಂಗಳೂರು ಆಲ್ರೌಂಡ್ ತೆಗೆಸ್ತಾ ಇದ್ದೀರಲ್ಲ, ತಪ್ಪಲ್ವಾ? ಹೌದು, ನಾವು ಇಲ್ಲೇ ಹುಟ್ಟು ಬೆಳೆದಿದ್ದೀವಿ, ನಾವು ಕನ್ನಡದವರೇ. ಈಗ ಏನಾಗ್ತಾ ಇದೆ, ಕಮೆಂಟ್ ಬಾಕ್ಸ್ಗಳೆಲ್ಲ ನೋಡಿ ನಮಗೆ ಕನ್ನಡಿಗರಲ್ಲ ಅಂತ ಬೇಜಾರಾಗ್ತಾ ಇದೆ. ಖಂಡಿತ ನಾವಿಲ್ಲಿ ಲೋಕಲ್ಲವರೇ, ಕರ್ನಾಟಕದವ್ರಿಗೆ ಫಸ್ಟು ಪ್ರಾಮುಖ್ಯತೆ ಕೊಡಿ. ಈಗ BBMPಲಿ ID ಕಾರ್ಡ್ನೆಲ್ಲ ಸರ್ವೆ ಮಾಡಿದ್ರು. ಕರ್ನಾಟಕದ ID ಪ್ರೂಫ್ ಏನಾದರೂ ಇದ್ದರೆ ಅವ್ರಿಗೆ ಮಾತ್ರ ತೊಗೋತೀವಿ. ಮತ್ತು ಹೊರ ರಾಜ್ಯದವ್ರಿಗೆ ನಾವು ಕೊಡಲ್ಲ ಅಂತ ಹೇಳಿದ್ರು. ಅದನ್ನು ಪಾಲನೆ ಮಾಡಿ. ಈಗ ವೆಂಡರ್ಸ್ಗೆ ಸರ್ವೆ ಮಾಡಿದ್ರು. ID ಕಾರ್ಡ್ ಅರ್ಧ ಜನಕ್ಕೆ ಕೊಟ್ಟಿದ್ದಾರೆ, ಅರ್ಧ ಜನಕ್ಕೆ ಕೊಟ್ಟಿಲ್ಲ. ಕರೆಕ್ಷನ್ಗೆ ಹೋಗಿದೆ ಇಲ್ಲ. ಮತ್ತು ಈಗ BBMP ಕಮಿಷನರ್ ಆಫೀಸಲ್ಲಿ ಮೊನ್ನೆ ಮೀಟಿಂಗ್ ಆಯಿತು. ಅಲ್ಲೂ ಕೂಡ ಹೇಳಿದ್ದಾರೆ, ನಿಮಗೆ ನೆಕ್ಸ್ಟ್ ಮಂತಲ್ಲಿ ID ಕಾರ್ಡ್ ಕೊಡ್ತೀವಿ. ಅಷ್ಟರೊಳಗೆ ಇದನ್ನು ಹೇಳ್ತಾ ಇದ್ದಾರೆ. ತುಂಬ ಬೇಜಾರಿನ ಸಂಗತಿ ಮೇಡಮ್. ಬೀದಿ ವ್ಯಾಪಾರದವರು ಬೀದಿಲಿ ವ್ಯಾಪಾರ ಮಾಡ್ಕೊಂಡು ಬದುಕು ಕಟ್ಕೊಂಡಿರ್ತಾರೆ. ಗಂಡದಿರ ಮನೇಲಿ ತಂದಾಕಿ ಚೆನ್ನಾಗಿ ನೋಡ್ಕೊಂಬಿಟ್ರೆ ಯಾರು ಹೆಣ್ಮಕ್ಳು ಕೆಲ್ಸಕ್ಕೆ ಬರಲ್ಲ. ಆ ಹೆಣ್ಮಕ್ಳು ಬಂದು ದುಡಿತಾ ಇದ್ದಾರೆ ಅಂದರೆ ಅವ್ರನ್ನ ಕಷ್ಟನ ಸರ್ಕಾರ ಗಮನಿಸ್ಬೇಕು. ಯಾಕೆಂದರೆ ಓಟೆಲ್ಲ ಕೇಳೋದಕ್ಕೆ ಬರ್ತೀರಾ, ಓಟ್ ಹಾಕಿಸ್ಕೋತೀರಾ. ಇವತ್ತು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಎಲ್ಲ. ಒಬ್ಬೊಬ್ಬರು ಅಧಿಕಾರಿ ಬಂದಾಗೆಲ್ಲ ಕಾನೂನನ್ನ ಚೇಂಜ್ ಮಾಡ್ತಾ ಇರ್ತೀರಾ. ನಿಮ್ಮ ಕಾನೂನನ್ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಇದನ್ನು ಚೇಂಜ್ ಮಾಡ್ಕೋತೀರಾ. ಸುಪ್ರೀಂ ಕೋರ್ಟ್ ಆದೇಶ ಏನು ಪಾಲನೆ ಮಾಡಿದೆ ಅದನ್ನು ಕೂಡ ತಾವು ಪಾಲಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಈಗ ಇನ್ನೊಂದು ಸಮಸ್ಯೆ ಎದುರಾಗಿರೋದು ಏನಂತ ಹೇಳಿದ್ರೆ, ಇವಾಗ ಇದು ವೆಂಡರ್ಸ್ಗಳು, ವ್ಯಾಪಾರಿಗಳ ಸಮಸ್ಯೆ ಇದಾದರೆ, ಬಟ್ ಮನೆ ಕಟ್ಟೋರ್ಗೂ ಕೂಡ ಕೆಲವೊಂದು ನಿಯಮಗಳನ್ನ ಪಾಲಿಕೆ ಮಾಡಬೇಕಾಗಿದೆ. ಯಾಕಂದರೆ ಅವರು ಕೂಡ ಫುಟ್ಪಾತ್ ಮೇಲೆ ಯಾವುದೇ ಜಲ್ಲಿ ಕಲ್ಲುಗಳನ್ನಾಗಿರ್ಬೋದು, ಸಿಮೆಂಟ್ಗಳನ್ನ ಹಾಕೋಬಾರ್ದು ಅಂತ. ಇದಕ್ಕೆ ನಿಮ್ಗೆ ಬೆಂಬಲ ಇದೆಯಾ? ಯಾಕಂದರೆ ಅವ್ರು ಎಲ್ಲ ಹಾಕೊಳ್ತಾರೆ. ಹೌದು ಮೇಡಮ್, ಅವ್ರಿಗೂ ಸ್ವಲ್ಪ ಸಹಕಾರ ಕೊಡಬೇಕು. ಫುಟ್ಪಾತಲ್ಲಿ ಓಡಾಡೋರಿಗೆ ಜಾಗ ಬಿಟ್ಟು ಅವರು ಐಟಮ್ ಏನಾಯ್ತೋ ಒಂದು ಸ್ವಲ್ಪ ಸೈಡಿಗೆ ಅವರು ಕೂಡ ಹಾಕೊಬೇಕು. ಯಾಕೆಂದರೆ ಓಡಾಡೋದಕ್ಕೆ ಜಾಗ ಬಿಟ್ಟು ಜಲ್ಲಿ ಕಲ್ಲು ಲಾಟ್ ಹಾಕ್ತಾರಲ್ಲ, ಅದನ್ನು ಸ್ವಲ್ಪ ಹಾಕೊಬೇಕು. ಒಂದು ಲೋಡಿಂಗ್ ಹಾಕೊಳ್ಳೋದನ್ನ ಒಂದು ಕಡೆ ಒಂದೊಂದು ದಿನ ಒಂದು ವಾರಕ್ಕಾಗಷ್ಟು ತಂದು ಹಾಕೋಬೇಕು ಅವರು. ಇವಾಗ ಅದು ಒಂದು ಸಮಸ್ಯೆ ಆದರೆ, ಬಟ್ ಆ ಜಲ್ಲಿ ಕಲ್ಲುಗಳು ಅವರು ಬಂಡವಾಳ ಹಾಗೆ ತೊಗೊಂಬಂದಿರ್ತಾರೆ. ಕಲ್ಲುಗಳಾಗಿರ್ಬೋದು, ಕಬ್ಬಿಣಗಳು GBA ಹೇಳ್ದೇ ತೊಗೊಂಡು ಹೋಗ್ಬಿಡ್ತಾ ಇದೆ, ಅದನ್ನು ತೆರವುಗೊಳಿಸ್ತಾ ಇದೆ. ಅವ್ರಿಗೆ ಎಷ್ಟು ಲಾಸ್ ಆಗುತ್ತೆ? ಹೌದು, ಸಾಲ ಸೋಲ ಮಾಡಿ ಮನೆ ಕಟ್ತಾ ಇದ್ದಾರೆ. ಬ್ಯಾಂಕಲ್ಲಿ ಲೋನ್ ತೊಗೊಂಡು ಮನೆ ಕಟ್ತಾ ಇರ್ತಾರೆ. ಅವ್ರಿಗೆಲ್ಲ ಲಾಸ್ ಆಗುತ್ತೆ. ಆ ಥರ ಎಲ್ಲ ಮಾಡಬಾರ್ದು. ಅವ್ರದ್ದೇನು ಐಟಮ್ ತೊಗೊಂಡೋಗಿದ್ದಾರೋ ಅದನ್ನು ಫಸ್ಟು ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಆಮೇಲೆ ತೆರವುಗೊಳಿಸ್ಬೇಕು ಮೇಡಮ್. ಇವಾಗ ನೀವು ಹೇಳಿದ್ರಿ ವೆಂಡರ್ಸ್ಗಳದ್ದು ಸಪ್ರೇಟ್ ಮಾಡಿದ್ದಾರೆ, ಅವ್ರಿಗೆ ಫುಟ್ಪಾತ್ ಅವ್ರಿಗಂತಾನೆ ಸಪ್ರೇಟ್ ಓಡಾಡೋಕ್ಕೆ ಸಪ್ರೇಟ್ ಜಾಗ ಕೊಟ್ಟಿದ್ದಾರೆ ಅಂತ ಹೇಳಿ. ನಿಮ್ಗೆ ಹಂಗಾದ್ರೆ ಇವಾಗ ವ್ಯಾಪಾರ ಮಾಡೋಕ್ಕೆ ಪರ್ಮಿಷನ್ ಇದೆ ಹಾಗಾದರೆ ಇಲ್ಲಿ ಹೇಗೆ? ಹೌದು ಮೇಡಮ್, ಇಲ್ಲಿ ಪರ್ಮಿಷನ್ ಇದೆ. ಹಂಗಂತ ಪಬ್ಲಿಕ್ಕಿಗೆ ತೊಂದರೆ ಕೊಡೋಂಗಿಲ್ಲ. ಮತ್ತು ಬನ್ನಿ ಬೇಕಾರೆ ಅಲ್ಲಿ ಪಾಯಿಂಟ್ ಹಾಕ್ಕೊಟ್ಟಿದ್ದಾರೆ. ಹೈಕೋರ್ಟು
ಡೈರೆಕ್ಷನ್ ಕೊಟ್ಟಿದೆ. ಬೀದಿ ವ್ಯಾಪಾರದವ್ರಿಗಾಗಲಿ, ಶಾಪ್ ಓನರ್ಸ್ಗಾಗಲಿ, ಪಾದಚಾರಿಗಳಿಗಾಗಲಿ ತೊಂದರೆ ಆಗಬಾರ್ದು ಅಂತ ಕಲರ್ ಕೋಡಿಂಗ್ ಮಾಡಿ ಹೈಕೋರ್ಟ್ ಜಡ್ಜ್ ಸಾಹೇಬ್ರೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಪರವಾಗಿ ಮಾತಾಡಿದ್ದಾರೆ, ಅವ್ರಿಗೆ ಧನ್ಯವಾದನೂ ಹೇಳ್ತೀವಿ ನಾವು. ಇದಾಗಿತ್ತು ಇವರ ಮಾತು. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನು ನೋಡ್ತಾ ಇರಿ. ಕ್ಯಾಮ್ರಾ ಪರ್ಸನ್ ಮಾದೇಶ್ ಜೊತೆ ಮಮತಾಶ್ರೀ ಐನಾಪುರ್. ಥ್ಯಾಂಕ್ ಯು.